ನಾವೇ ಸರಿ ಇಲ್ಲ ಫಸ್ಟು. ನಾವು ಕರೆಕ್ಟ್ ಆಗಬೇಕು. ನಾವು ಕರೆಕ್ಟ್ ಅಂದರೆ ದೇಶ ಕರೆಕ್ಟ್ ಆಗುತ್ತೆ. ಬೇಕಿಲ್ಲ, ನಮ್ಗೆ ಯಾರು ಮಧ್ಯಸ್ಥಿಕರು ಬೇಕಿಲ್ಲ. ಸಿಂಹ ಥರ ನಾವು ಎಲ್ಲ ಭಯೋತ್ಪಾದಕರು ಇರೋದು ಅಲ್ಲಿ. ಮಿಲಿಟರಿ ಟ್ರೈನಿಂಗ್ ಆಗಿರೋರು ಯಾರಿಲ್ಲ. ಚೀನಾದನ್ನೊಬ್ಬ ಮುಟ್ಟಾಳ, ಏನು ಮಾಡೋಣ ಈಗ? ಯುದ್ಧ ಯಾರಿಗೂ ಏನು ಯುದ್ಧ ಮಾಡಬೇಕು ಅನ್ನೋದೇನಿರಲ್ಲ. ಶತ್ರು ನಮ್ಮ ಮನೇಲೇ ಇರ್ತಾರೆ. ಫಸ್ಟು ನಮ್ಮ ಮನೇಲಿರೋ ಶತ್ರುಗಳನ್ನ ಹೊಡೆದಾಕ್ಬಿಟ್ರೆ ಅವಾಗ ಯುದ್ಧ ಮಾಡ್ದಂಗೆ. ಬಾರ್ಡರ್ಲೇನು ಮಾಡ್ಬೇಕಾದ್ದೇನಿಲ್ಲ, ಪಾಕಿಸ್ತಾನಕ್ಕೆ ಹೋಗಿ ಮಾಡಬೇಕು ಅಂತ ಏನಿಲ್ಲ. ಫಸ್ಟು ನಮ್ಮ ನೆರೆಹೊರೆಯಲ್ಲಿ ಇರ್ತಾರಲ್ಲ, ಈ ಕೊಟ್ಕೊಂಡು ಇಟ್ಕೊಂಡಿದಾರಲ್ಲ ಭಯೋತ್ಪಾದಕರನ್ನ, ಎಲ್ಲ ದೇಶದಲ್ಲೂ ಅವ್ರೆ. ಏನು ಕರ್ನಾಟಕದಲ್ಲೇ ಅಂತ ಅಲ್ಲ, ಇಂಡಿಯಾದಲ್ಲೇ ಅಂತ ಅಲ್ಲ, ಎಲ್ಲ ಕಂಟ್ರಿಲಿ ಅವ್ರೆ. ಅವ್ರನ್ನ ಅವ್ರು ಹೊಡಿಬೇಕು. ಅವ್ರವ್ರ ಕಂಟ್ರಿಯವ್ರು ಹೊಡೆದ್ರೆ ಈ ಎಷ್ಟು ಭಯೋತ್ಪಾದಕರಿದ್ದಾರೆ ಅಷ್ಟನ್ನು ಎಲ್ಲರನ್ನೂ ನಿರ್ಣಾಮ ಮಾಡಿದರೆ ಯಾವ ವಾರ ಬೇಕಿಲ್ಲ, ಏನೂ ಬೇಕಿಲ್ಲ. ಈಗ ಕೊಟ್ಟಿದ್ದಾರಲ್ಲ ಮೋದಿ, ಒಳ್ಳೊಳ್ಳೆ ಇದು ನೀರು ಪಾರು ಏನು ಬಿಡ್ದಂಗೆ ಇಂಥವೆಲ್ಲ ಕೊಟ್ಟರೆ ಅವರು ತಣ್ಣಗೆ ಆಯ್ತಾರೆ. ಊಟ ಇಲ್ದಲ್ಲೇ ಮನುಷ್ಯನಿಗೆ ಊಟ ಕೊಟ್ಟಿರ್ತಾನೆ, ಎನರ್ಜಿ ಇರೋದು. ಊಟ ಕೊಡಲಿಲ್ಲ ಅಂತಂದರೆ ಮೆತ್ತಗಾಗೆ ಆಯ್ತಾನೆ ಅಲ್ವಾ? ಫಸ್ಟು ನನ್ನ ನೆರೆಹೊರೆಯಲ್ಲಿ ಬಾಡಿಗೆ ಕೊಡೋನಾಗ ನೋಡಿ ಮಾಡಿ ಕೊಡಬೇಕು. ಈಗ ನೋಡಿ, ಮೊನ್ನೆ ಒಂದು ಇಲ್ಲೇ ಬೆಂಗಳೂರಲ್ಲೇ ಕೊಟ್ಟವ್ರೆ. ಯಾರೋ ಇವ್ರಿಗೆ ಟೆರರಿಸ್ಟ್ ಕೊಟ್ಬಿಡೋರಲ್ಲಣ್ಣ 5 ಜನಕ್ಕೆ, ಅಂಥವೆಲ್ಲ ನೋಡಿ ಮಾಡಿ ಕೊಡ್ಬೇಕು. 500 ರೂಪಾಯಿ ಕಮ್ಮಿ ಆದರೂ ಬಾಡಿಗೆ ನೋಡಿ ಮಾಡಿ ಕೊಡಬೇಕು. ಪ್ರಚಾರ ಕೈಲಿ ಇದು ಮಾಡಬೇಕು. ನೀವು 500 ರೂಪಾಯಿ ಜಾಸ್ತಿ ಕೊಡ್ತಾ ಅಂದ್ಬಿಟ್ಟು ನೀವು ಟೆರರಿಸ್ಟ್ಗೆಲ್ಲ ಹಿಂದೂ ಹೆಸರು ಇಟ್ಕೊಂಬಂದವ್ರಿಗೆಲ್ಲ ಕೊಟ್ಬಿಟ್ರೆ ನಿನ್ನ ಭಯೋತ್ಪಾದಕರು ಹೆಚ್ಚಾಗಲ್ವಾ? ಹಾಗೆ ಆಯ್ತಾರೆ. ನಾವೇ ಸರಿ ಇಲ್ಲ ಫಸ್ಟು. ನಾವು ಕರೆಕ್ಟ್ ಆಗಬೇಕು. ನಾವು ಕರೆಕ್ಟ್ ಅಂದರೆ ದೇಶ ಕರೆಕ್ಟ್ ಆಗುತ್ತೆ ಅಲ್ವಾ? ನಾವೇ ಕದನ ವಿರಾಮ ಮಾಡಬಾರ್ದಾಗಿತ್ತು. ಆ್ಯಕ್ಚುಲಿ ಅವ್ರನ್ನ ಸೆದೆ ಬಿಡಿಬೇಕಾಯ್ತು. ಏನೋ ಇರ್ತದೆ ರಾಜತಾಂತ್ರಿಕವಾಗಿ, ಏನೇನೋ ಇರ್ತದೆ. ಮಾತಾಡು. ರಾಜತಾಂತ್ರಿಕವಾಗಿ ಏನೋ ಇರ್ತದೆ. ಎಲ್ಲ ಪ್ಲಾನ್ ಮಾಡಿ ಹೊಡಿತಾರೆ. ಹೊಡಿದಂಗೆ ಇರಲ್ಲ, ಹೊಡಿತಾರೆ. ಮೋದಿಯವರು ಈಗ ಅವನೊಂಥರ ಮೋದಿ ಅಪ್ಪ ದೇವಮಾನವ, ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಬಂಬಡ ಹೊಡಿತಾರೆ. ಅವನೊಬ್ಬ ದೇವಮಾನವ. ಅವ್ನು ಹೆಂಗೆ ಮಾಡ್ಬೇಕು ಅದೆಲ್ಲ ಅದು ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಂಡೇ ಮಾಡೋದು. ಎಲ್ಲರೂ ಹಂಗೆ ಹೇಳ್ಬಿಟ್ಟು ಮಾಡಲ್ಲ. ಈಗ ನಾನು ಹೊಡಿತೀನಿ, ಹೊಡೆದಾಟ ಮಾಡ್ತೀನಿ, ನಾನು ಸಾಯಿಸಾಕ್ಬಿಡ್ತೀನಿ, ಅವನು ಸಾಯಿಸಲ್ಲ. ಸಾಯಿಸನ್ನು ಸೈಲೆಂಟಾಗಿ ಸಾಯಿಸ್ತಾನೆ. ಹಂಗೆ ಸೈಲೆಂಟಾಗಿ ಮಾಡ್ತಾರೆ ಎಲ್ಲ. ಅವೆಲ್ಲ ತಲೆಕೆಟ್ಟು ನನ್ನ ಬೇಕಿಲ್ಲ, ನಮ್ಗೆ ಯಾರು ಮಧ್ಯಸ್ಥಿಕರು ಬೇಕಿಲ್ಲ. ಸಿಂಹ ಥರ ನಾವು. ಸುಮ್ಮನೆ ಅವರು ನಾವು ಮಾಡ್ತೀವಿ ಅಂತ ಏನು ನಮ್ದಲ್ಲಿ ಇಡ್ಲಿ ಅಂತ ಬರ್ತಾರೆ. ನಾವು ಅವರಷ್ಟೇ ಸ್ಟ್ರಾಂಗ್ ಇದ್ದೀವಿ. ಏನು ಮಾತು ಕೇಳ್ಕೊಂಡೇನು ಕೇಳೋ ಮನುಷ್ಯ ಅಲ್ಲ ಮೋದಿ ಮಾತು ಕೇಳ್ತಾರೆ ಎಲ್ಲ ಅವರು. ಮೋದಿನ ಅವ್ರ ಮಾತೆಲ್ಲ ಕೇಳಲ್ಲ. ಮೋದಿ ಮಾತನ್ನೇ ಅವ್ರು ಕೇಳ್ತಾರೆ. ಈಗ ಏನೋ ಇರ್ತದೆ ಪ್ಲ್ಯಾನು ಇಂಟರ್ನಲ್, ಯಾರಿಗೂ ಗೊತ್ತಿರಲ್ಲ. ಈಗ ಇಂಟರ್ನಲ್ ಏನೋ ಇರೋದ್ರಿಂದನೇ ಅವರು ಸುಮ್ಮನೆ ಇದ್ದಾರೆ, ವಿರಾಮ ಕೊಟ್ಟಿದ್ದಾರೆ. ಮತ್ತೆ ಬಾಲ ಬೇಜಾರು ಹೊಡಿತಾರೆ. ಏನು ಒಂದು ಇಷ್ಟಾಗಲ್ಲ ಪುಟ್ಕೋಸಿ ಅಷ್ಟಾಗಲೆಲ್ಲ ಚಿಕ್ಕ ಮಕ್ಕಳು ಕುರ್ಚಿ ಓದ್ಬಿಟ್ರೆ ಕೊಚ್ಕೊಂಡು ಹೊಟ್ಟಿರ್ತದೆ ಪಾಕಿಸ್ತಾನ. ಅದ್ಯಾ ಈ ನಮ್ಮ ಮಿಲ್ಟ್ರಿ ಬೇಕಿಲ್ಲ. ಅಲ್ಲೇನು ಅಷ್ಟೊಂದೇನು ಮಿಲ್ಟ್ರಿಯನ್ನು ಹಾಕ್ಬೇಕಂತೇನಿಲ್ಲ. ಅಷ್ಟು ಚಿಕ್ಕ ಇದು ಎಲ್ಲ ಭಯೋತ್ಪಾದಕರು ಇರೋದು ಅಲ್ಲಿ. ಮಿಲ್ಟ್ರಿ ಟ್ರೈನಿಂಗ್ ಆಗಿರೋರು ಯಾರಿಲ್ಲ, ಕಡಿಮೆನೇ ಇರೋದಲ್ಲಿ ಮಿಲ್ಟ್ರಿ ಆರ್ಮಿ. ನಾವು ಸ್ಟ್ರಾಂಗ್ ಇದ್ದೀವಿ. ಅಂದರೆ ಈಗ ಅವರೇ ಹುಟ್ಟಾಕೋದ್ರಿಂದ ಅವ್ರು ಸಪೋರ್ಟ್ ಮಾಡಲೇಬೇಕು. ಈಗ ಕಂಟ್ರೋಲೇ ಅವರಲ್ವಾ? ಸುಮ್ಮನೆ ರಬ್ಬರ್ ಸ್ಟಾಂಪ್ ಅಷ್ಟೇ ಅವನು ಪ್ರೈಮ್ ಮಿನಿಸ್ಟ್ರು. ಆರ್ಮಿ ಹೇಳ್ದಂಗೆ ಕೇಳಬೇಕು, ಈಗ ಭಯೋತ್ಪಾದಕ ಹೇಳ್ದಂಗೆ ಕೇಳಬೇಕು. ಈಗ ಅವ್ರವ್ರಿಗೆ ಹೊಡಿತಾರಲ್ಲ, ಈಗ ಹೊಡಿತಾ ಇಲ್ವ? ಈಗ ಆ ಕಡೆಯಿಂದ ಇವು ಹೊಡಿತಾವ್ರೆ, ಈ ಕಡೆಯಿಂದ ಹೊಡಿತಾರೆ. ಆ ಚೀನಾದನ್ನೊಬ್ಬ ಮುಟ್ಟಾಳ, ಏನು ಮಾಡೋಣ? ಅವನು ಸಪೋರ್ಟ್ ಮಾಡ್ತಾನೆ, ಏನು ಮಾಡೋಂಗಿಲ್ಲ. ಬಲಿಷ್ಠ ಅಂತಾನೆ. ಎಲ್ಲ ಚೈನಾ ಐಟಮ್ ಇದ್ದಂಗೆ ಇದೇನು ಮಾಡೋದು ಅವ್ರ ಹತ್ರ ಎಲ್ಲ ವಿದ್ಯಮಾನಗಳೆಲ್ಲ ವಿಮಾನಗಳೆಲ್ಲ ನೋಡೋರು ಗೊತ್ತಾಯ್ತಾಯ್ತಲ್ವ? ಯಾವ ಸ್ಟ್ರಾಂಗ್ ಇಲ್ಲ, ಚೈನಾ ಐಟಮ್ಮೇ ಅದು. ಸುಮ್ಮನೆ ತೋರಿಸ್ತಾರಷ್ಟೇ, ಆಟ ಸಮಾಂತರ ಎದುರಿಸ್ತಾರಷ್ಟೇ. ನಮ್ದು ಐತೆ ಅಂತ ತೋರಿಸಿ ಜೀವನ ಮಾಡ್ತಾರೆ. ಅವ್ರಿಗೂ ಒಂದ್ಸರಿ ಪಾಠ ಕಲಿಸ್ಬೇಕು. ಯುದ್ಧ ಕಂಟಿನ್ಯೂ ಮಾಡಬೇಕು ಅಂತ ಯಾರು ಹೇಳಲ್ಲ. ಆರ್ಥಿಕತೆಗೆ ಹೊಡೆತ ಬೀಳುತ್ತೆ. ಏನಾರ ತೊಂದರೆ ಮಾಡೋದು ಮಾಡಲೇಬೇಕಲ್ಲ, ಮಾಡ್ದಂಗೆ ಇರೋಕ್ಕಲ್ಲ. ಪರಿಹಾರ ಬೇಕೇ ಬೇಕಾಗುತ್ತೆ. ಸ್ಪೀಡ್ ಪ್ಲಸ್ ಕರ್ನಾಟಕ.